ನಾನೊಂದು ಟ್ರಾನ್ಸಾಕ್ಷನ್ ವಿಡಿಯೋ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ನನ್ನ ಗಂಡನ ಡ್ರೆಸ್ ಹಾಕಿ ಮಾಡುವ ಅಂತ ಆಲೋಚನೆ ಮಾಡೋದು. ಯಾವ ಡ್ರೆಸ್ ಹಾಕಲಿ? ಜೀನ್ಸ್ ಹಾಕೋ. ನಾನು ಜೀನ್ಸ್ ಹಾಕೋದೇ ಇಲ್ಲ. ಆಮೇಲೆ ಒಂದು ಟೀ ಶರ್ಟ್ ಇಟ್ಕೋ. ವೇರ್ ಇಸ್ ಟೀ ಶರ್ಟ್ ಇಲ್ಲಿಲ್ಲ. ವಿಡಿಯೋ ಮಾಡ್ಲಿಕ್ಕೆ ಹೋಗುವಾಗ ಉದಾಸೀನ ಐತೆ, ಏನಾದರೂ ತಿನ್ನುವಂತ ಆಗ್ತದೆ. ಏನಾದರೂ ಉಂಟಾ ಅಂತ ನೋಡುವ. ಕರೆಂಟ್ ಹೋಯ್ತು, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಉದಾಸೀನ ಆಯ್ತು ನನಗೆ. ಮತ್ತೆ ಮಾಡುವ. ಇವಾಗ ಏನಾದರೂ ತಿನ್ನುವಂತ ಆಯಿತು. ನನ್ನೊಂದು ಗಂಡನ ಜೀನ್ಸ್ ಇದೆ, ಇದು ಉಲ್ಟಾ ಉಂಟು. ಇದನ್ನು ಸರಿ ಮಾಡಬೇಕು. ನನಗೆ ಆಗ್ತದಂತ ಗೊತ್ತಿಲ್ಲ. ನೀವು ನೋಡಲಿಲ್ಲಲ್ಲ ನನ್ನ ಜೀನ್ಸ್ ಹಾಕಿ? ನಾನೇ ನೋಡಲಿಲ್ಲ. ಹಾಕಿ ನೋಡುವ. ನಾನು ಜೀನ್ಸ್ ಹಾಕಿದ್ದೇನೆ, ಮತ್ತು ನನಗಿಂತ ಗೋಣಿ ಚೀಲ ಹಾಕಿದಾಗೆ ಫೀಲ್ ಆಗ್ತಾ ಉಂಟು. ಹಾಗಾಗಿ ತೋರಿಸ್ಬೇಕಾ ಬೇಡವಾ ಅಂತಿದ್ದೇನೆ ನಾನು. ತೋರಿಸಲ್ವಾ? ಫುಲ್ ಕವರ್ ಆಗಿ ಉಂಟಲ್ಲ ಡ್ರೆಸ್, ಹಾಗಾಗಿ ತೋರಿಸ್ತೇನೆ ನಾನು. ನೆಗಡಿ, ನನಗೇನು ಬೇಸರ ಇಲ್ಲ. ಅಯ್ಯೋ ದೇವರೇ. ಫುಲ್ ಕೈ. ಇದು ಅವರದೇ ಟೀ ಶರ್ಟ್. ನಾನೇ ಕನ್ನಡಿಯಲ್ಲಿ ನೋಡ್ತಾ ಇದ್ದೇನೆ. ನನಗೆ ಯಾವ ಥರ ಫೀಲ್ ಆಗ್ತದೆ ಗೊತ್ತುಂಟಾ? ಏನು ಗೋಣಿ ಚೀಲವನ್ನು ಹಾಕಿದರೆ ಯಾವ ಥರ ಆಗ್ತದೆ, ಈ ಗಂಡಸರೆಲ್ಲ ಜೀನ್ಸ್ ಹಾಕಿ ಹೇಗೆ ನಡೀತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಒಂಥರ ಕಿರಿಕಿರಿ ಆಗ್ತದೆ ನನಗೆ. ಆಮೇಲೆ ಏನಂತ ಹೇಳಿದರೆ ಒಂಥರ ಬೊಡ್ಡಿ ಕಾಣಿಸುವ ಹಾಗೆ ನನಗೆ ಆಗ್ತಾ ಉಂಟು. ಗೊತ್ತಿಲ್ಲ ನಿಮಗೆ ಹೇಗೆ ಕಾಣಿಸ್ತಾ ಉಂಟು ಅಂತ. ಯಾಕೋ ಒಂಥರ ಅದು ಹಾಕದೇ ಆಗಿರ್ಬೋದು, ಒಂಥರ ಇಷ್ಟ ಆಗಲಿಲ್ಲ ನನಗೆ. ಒಂದು ಫೋಟೋ ಯಜಮಾನಿಗೆ ಕಳಿಸುವ. ಯಾವ ಥರ ಹೇಳ್ತಾರೆ ಅಂತ ನೋಡಿ. ಅವ್ರೇನು ಹೇಳಲಿಕ್ಕಿಲ್ಲ. ಅವರು ಮೊದಲೇ ಹೇಳ್ತಾಯಿದ್ರು ಜೀನ್ಸ್ ಹಾಕು ಅಂತ. ನಾನು ಮಾತ್ರ ಆಗ್ತಾಯಿಲ್ಲ. ಮತ್ತು ಪ್ಯಾಂಟ್ ಸ್ವಲ್ಪ ಉದ್ದ ಆಗ್ತಾ ಉಂಟು. ನನಗಿಂತ ಸ್ವಲ್ಪ ಹೈಟ್ ಇದ್ದಾರಲ್ವ ಅವರು, ಹಾಗಾಗಿ ಸ್ವಲ್ಪ ಹೈಟ್ ಉಂಟು ಪ್ಯಾಂಟ್. ಟೀ ಶರ್ಟ್ ತೊಂದರೆ ಇಲ್ಲ, ಸ್ವಲ್ಪ ಲೂಸ್ ಆಗಿ ಉಂಟು. ಹಾಗೆ ಒಂದು ಬುಕ್ಸ್ ಒಂದು ತೋರಿಸಿ ಬಿಡುವ ಅಂತಾಯಿತು ನನಗೆ. ಇದು ಬುಕ್ಸ್ ಉಂಟಲ್ವಾ, ಇದು ಹೋದ ವರ್ಷ ನಾನು ತೋರಿಸಿದ್ದೆ. ಇಲ್ಲಿ ನಾರಾಯಣ ಗುರು ಮಂದಿರ ಉಂಟಲ್ಲ, ಇಲ್ಲಿ ಹತ್ರ ಬಿಲ್ಲವ ಸಂಘದವರ ಲೆಕ್ಕದಲ್ಲಿ ಹೋದ ವರ್ಷ ಕೂಡ ಕೊಟ್ಟಿದ್ದಾರೆ. ಈ ವರ್ಷ ಕೂಡ ನೋಡಿ ಬುಕ್ಸ್ ಸಿಕ್ಕಿದೆ. ಇದು ಖುಷಿಗೆ ಮತ್ತು ಸಮಿತಿಗೆ ಸಿಕ್ಕಿದ ಫ್ರೀ ಬುಕ್. ನೋಡಿ ಇಷ್ಟು ಬುಕ್ಸ್ ಉಂಟು. ಇದು ಜಾತಿ ಆಧಾರದ ಮೇಲೆ ಕೊಡುದಲ್ಲ, ಆಮೇಲೆ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅದು ಕೂಡ ನೋಡಿ ಕೊಡುದಲ್ಲ. ಎಲ್ಲ ಮಕ್ಕಳಿಗೆ, ಈ ಊರಿನಲ್ಲಿರುವ ಎಲ್ಲ ಮಕ್ಕಳಿಗೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ತುಂಬ ಇಷ್ಟ ಆಯಿತು ನನಗೆ. ಹಾಗೆ ತೋರಿಸುವಂತಾಯಿತು. ಲಾಂಗ್ ಬುಕ್. ಹಾಗೆ ನಮ್ಮ ಸ್ಕೂಲಿನ ಯೂಸಿಗೆ ಕೂಡ ಆಗ್ತದೆ ಇದು. ಇವಾಗ ನನ್ನ ಸ್ಕೂಲಿಂದ ಬುಕ್ಸ್ ಎಲ್ಲ ನೋಟ್ಸ್ ಎಲ್ಲ ತೆಗೆದಿದ್ದೇನೆ. ಆದರೆ ನೋಟ್ಸ್ ಖಾಲಿ ಆಗುವಾಗ ಬುಕ್ ಪುನಃ ಬೇಕಾಗ್ತದಲ್ವಾ, ಆವಾಗ ಇದು ಯೂಸ್ ಮಾಡ್ತೇನೆ ನಾನು. ಹಾಗೆ ನಿಮಗೆ ಕೂಡ ತೋರಿಸುವಂತಾಯಿತು. ಆವಾಗಲೇ ನಾನು ತೆಗೆದಿಟ್ಟಿದ್ದೆ ತೋರಿಸುವಂತ. ಹೋದ ರೀಲ್ಸ್ ಮಾಡಲಿಕ್ಕೆ ಹೋದರೆ ಕರೆಂಟ್ ಇಲ್ಲ. ನನಗೆ ನೆನಪಿಲ್ಲ ಇದು ಇವತ್ತು ಕರೆಂಟ್ ಇರೋದಿಲ್ಲ. ಇಲ್ಲದೆ ಇನ್ನು ಸಂಜೆ ಆಗ್ತದೆ ಬರುವಾಗ. ಹೋಗಿ ಇದು ಹಾಕಿದ್ದು ವೇಸ್ಟ್ ಆಯಿತು. ನಾನಿನ್ನು ಮನೇಲಿ ಹಾಕೋದು ಟೀ ಶರ್ಟ್. ಯಾಕೆಂತ ಹೇಳಿದರೆ ಇದು ಅವರ ಟೀ ಶರ್ಟ್, ಅದು ಅವ್ರು ಹಾಕೋದಿಲ್ಲ ಇವಾಗ. ಅದರಲ್ಲಿ ಸ್ವಲ್ಪ ಗ್ರೀಸ್ ಆಗಿದೆ. ಗಾಡಿದು ಗ್ರೀಸ್ ಉಂಟಲ್ವಾ, ಸ್ವಲ್ಪ ಆಗಿದೆ. ಸ್ವಲ್ಪ ಜಾಸ್ತಿ ಆಗಿದೆ. ಕೈ ಹತ್ರ ಕಾಣಿಸೋದಿಲ್ಲ ವಿಡಿಯೋದಲ್ಲಿ. ಹಾಗೆ ಅವರು ಅದನ್ನು ಹಾಕೋದಿಲ್ಲ ಇವಾಗ. ನಾನಾದರೂ ಹಾಕ್ತೇನೆ ಮನೆಯಲ್ಲಿ. ನನಗೆ ಟೀ ಶರ್ಟ್ ನಾನು ಮನೆಯಲ್ಲಿ ಹಾಕ್ತೇನಲ್ವ, ಇಲ್ಲದಿದ್ದರೆ ಕೂಡ. ಹಾಗೆ ಡ್ರೆಸ್ ಹಾಕುವಾಗ ಕೂಡ ನಾನು ಅವರು ಏನು ಹೇಳ್ತಾರೆ, ಇವರೇ ಏನು ಹೇಳ್ತಾರೆ ಅಂತ ಅದಕ್ಕೋಸ್ಕರ ನಾನು ಜೀನ್ಸ್ ಹಾಕೋದಿಲ್ಲ ಅಂತ ಅಲ್ಲ. ನನಗೆ ಇಷ್ಟ ಇಲ್ಲ ಮೊದಲಿಂದವೇ. ಇವಾಗ ಅಲ್ಲ, ಕಾಲೇಜ್ ಟೈಮಲ್ಲಿ ಕೂಡ ನಾನು ಹಾಕ್ತಾ ಇಲ್ಲ. ಆಯಿತು, ನಮ್ಮ ಕಾಲೇಜಲ್ಲಿ ಕೆಲವರು ಹಾಕ್ತಾಯಿದ್ರು ಬರುವಾಗ. ನಾನು ಹಾಕ್ತಾಯಿದ್ರು ಕಾಣ್ತದೆ, ನನಗೆ ನೆನಪು ಕೂಡ ಇಲ್ಲ ಇವಾಗ. ಇವಾಗ ಕೂಡ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಹಾಕ್ತಾರೆ, ನಾನು ಹಾಕೋದಿಲ್ಲ. ಮತ್ತು ನನಗೆ ಏನು ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಮತ್ತು ಗೊತ್ತಿಲ್ಲ ಮುಂದೆ ಇನ್ನೂ ಹಾಕ್ತೇನೆ ಅಂತ ಗೊತ್ತಿಲ್ಲ. ಇನ್ನು ಇಷ್ಟರವರೆಗೆ ಹಾಕದ ಕಾರಣ ಇನ್ನೂ ಹಾಕ್ಲಿಕ್ಕಿಲ್ಲ ಕಾಣ್ತದೆ, ಗೊತ್ತಿಲ್ಲ ನನಗೆ. ಹಾಗೆ ಒಂಥರ ಕಿರಿಕಿರಿ ಆಗೋದು. ಇಷ್ಟ ಅಂತ ಅಲ್ಲ, ಕಿರಿಕಿರಿ ಆಗ್ತದೆ ಹಾಕುವಾಗ ನನಗೆ. ಸ್ವಲ್ಪ ಅದು ಜೀನ್ಸ್ ಯಾವಾಗಲೂ ಸ್ವಲ್ಪ ದಪ್ಪ ಇರ್ತದಲ್ವ, ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಗೋದು. ಆಮೇಲೆ ಅದೇ ನಾನು ಹೇಳಿದ್ದಲ್ಲ, ಬೇರೆಯವರು ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ನಾನು ಕ್ಯಾರೇ ಮಾಡೋದಿಲ್ಲ.
ಇವಾಗ ಮೊದಲೊಮ್ಮೆ ನನ್ನ ಅಪ್ಪ ಯಾವುದೋ ವಿಷಯಕ್ಕೆ ಹೇಳಿದರು, ರೀಲ್ಸ್ ಮಾಡೋದಕ್ಕೆ, ಡ್ಯಾನ್ಸ್ ಮಾಡೋ ವಿಷಯದಲ್ಲಿ. ಡ್ಯಾನ್ಸ್ ಮಾಡೋದು ಮದುವೆ ಆದ ನಂತರ ಡ್ಯಾನ್ಸ್ ಮಾಡೋದು ಸರಿಯಲ್ಲ ಅಂತ ಯಾರೋ ಒಬ್ರು ಹೇಳಿದರು ಅಂತ. ನಾನು ಅದಕ್ಕೆ ಬೇಕಾದ ಉತ್ತರ ಅಪ್ಪನಿಗೆ ಕೊಟ್ಟಿದ್ದೇನೆ. ನೀವು ಅವ್ರ ಹತ್ರ ನಾನು ಈ ಥರ ಹೇಳಿದ್ದೇನೆ ಅಂತ ಹೇಳಿದ್ದೇನೆ. ಅವ್ರು ಹೇಳಿದಾರ ಅಂತ ನನಗೆ ಗೊತ್ತಿಲ್ಲ ಅಲ್ವಾ. ನಾವು ಅವರ ವಿಷಯಕ್ಕೆ ಹೋದರೆ ಅವ್ರು ನಮ್ಮ ವಿಷಯಕ್ಕೆ ಬರಬೇಕು, ನಾವು ಬೇರೆಯವರ ವಿಷಯಕ್ಕೆ ಹೋಗೋದಿಲ್ಲ. ಹಾಗಾಗಿ ನಮ್ಮ ವಿಷಯಕ್ಕೆ ಬರೋದು ಕೂಡ ನನಗೆ ಇಷ್ಟ ಇಲ್ಲ ಅಲ್ವಾ. ನಮ್ಮ ಇಷ್ಟ, ನಾವು ಹೇಗೆ ಜೀವಿಸಬೇಕು, ಹೇಗಿರಬೇಕು ಅಂತ ನಮ್ಮ ಇಷ್ಟ ಅಲ್ವಾ. ನಾವು ಇಂಡಿಪೆಂಡೆಂಟ್ ಆಗಿ ಬದುಕುವಾಗ ನಮ್ಮ ಇಷ್ಟದಾಗಿ ನಾವು ಬದುಕಬೇಕಲ್ವಾ. ನಾವು ಯಾರದಾದ್ರೂ ಖರ್ಚಲ್ಲಿ ದಿನ ತೆಗೆಯೋದಿದ್ರೆ ಅವರು ಹೇಳಿದಾಗೆ ನಾವು ಕೇಳಬೇಕಲ್ವಾ. ನಾನು ಹಾಗೆ. ಇದು ಮೈಕ್ ತೆಗಿತಾ ಇದ್ದೇನೆ, ಸ್ವಲ್ಪ ವಾಯ್ಸ್ ಲೌಡ್ ಕೇಳಿಸ್ತಾ ಉಂಟಲ್ಲ, ಕಿರಿಕಿರಿ ಆಗ್ಬೋದು ಕೇಳುವವರಿಗೆ. ಮತ್ತೆ ಉಂಟಲ್ವಾ, ಇವಾಗ ನಾವೇನಾದರೂ ಲೈಫಲ್ಲಿ ಏನಾದರೂ ಒಂದು ಕೆಟ್ಟದು ಮಾಡಿದ್ವಿಪ್ಪ, ನಾವು ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ನಮ್ಮ ಮನಸ್ಸಲ್ಲೇ ಇರ್ತದಲ್ವಾ, ಕೊರಗೋದು ನಮ್ಮ ಮನಸ್ಸಲ್ಲಿ ಇರ್ತದೆ ಯಾವಾಗಲೂ, ನಾನು ಸರಿ ಇಲ್ಲ ಅಂತ. ಇವಾಗ ನಾವು ಏನು ಯಾರಿಗೂ ತಪ್ಪು ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ನಾವು ಕರೆಕ್ಟ್ ಆಗಿದ್ದೇವೆ, 100ಅಲ್ಲಿ 100% ಕರೆಕ್ಟ್ ಆಗಿದ್ದರೆ ನಮ್ಮ ಮನಸ್ಸಲ್ಲಿ ಒಂಥರ ಕಾನ್ಫಿಡೆನ್ಸ್ ಇರ್ತದೆ. ಎಸ್, ನಾನು ಕರೆಕ್ಟ್ ಇದೆ, ನಾನು ಹೋಗುವ ಹಾದಿ ಕರೆಕ್ಟ್ ಇದೆ ಅಂತ. ಅದು ನನಗೆ ಯಾವಾಗಲೂ ಇದೆ. ಅದು 100ಅಲ್ಲಿ 100% ನನಗೆ ನಾನು ಮಾರ್ಕ್ ಕೊಡ್ತೇನೆ ಯಾವಾಗಲೂ. ಬೇರೆಯವರ ಮಾರ್ಕ್ ನನಗೆ ಅಗತ್ಯ ಇಲ್ಲ, ನನಗೆ ನಾನು ಕೊಡುವ ಮಾರ್ಕ್, ಎಸ್ ನಾನು ಕರೆಕ್ಟ್ ಇದ್ದೇನೆ, 100ಅಲ್ಲಿ 100% ಕರೆಕ್ಟ್ ಇದ್ದೇನೆ ಅಂತ. ಹಾಗೆ ಮತ್ತು ಲೈಫಲ್ಲಿ ಇವಾಗ ಯಾರಾದರೂ ನನಗೆ ಒಳ್ಳೆಯದಕ್ಕೆ ಹೇಳ್ತಾರೆ, ಈ ಥರ ಮಾಡು, ಈ ಥರ ಮಾಡಿದರೆ ಒಳ್ಳೇದಂತ ಹೇಳಿದರೆ ಖಂಡಿತ ನಾನು ಅದನ್ನು ಯಾವಾಗಲೂ ಸ್ವೀಕಾರ ಮಾಡ್ತೇನೆ, ಯಾವತ್ತೂ ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ನಮ್ಮ ಒಳ್ಳೆಯದಕ್ಕೆ ಹೇಳಿದರೆ ಅದನ್ನು ನನ್ನ ಲೈಫಲ್ಲಿ ನಾನು ಎಷ್ಟು ಫಾಲೋ ಕೂಡ ಮಾಡಿದ್ದೇನೆ. ಕೆಲವರು ಹೇಳಿ ಈ ಥರ ಮಾಡು, ಅದರಿಂದ ನನಗೆ ಒಳ್ಳೆಯದು ಕೂಡ ಆಗಿದೆ ಲೈಫಲ್ಲಿ. ಹಾಗೆ ಮತ್ತು ಮನಸ್ಸಲ್ಲಿ ಏನೋ ಇದ್ದು ಹೊರಗಡೆಯಿಂದ ಏನಾದರೂ ಮಾತಾಡಿದರೆ ಕೂಡ ನನಗೆ ಗೊತ್ತಾಗ್ತದೆ. ಆ ಥರ ಯಾರಾದರೂ ಹೇಳಿದರೆ ನಾನು ಈ ಕಿವಿಯಲ್ಲಿ ಬಿಡ್ತೇನೆ ಅಷ್ಟೇ. ನಾನು ಅಲ್ಲಿ ಸ್ವಲ್ಪ ಏನು ಕ್ಲಾರಿಟಿ ಇಲ್ಲ, ಕರೆಂಟ್ ಇಲ್ಲದ ಕಾರಣ. ಹಾಗೆ ನನ್ನ ಹತ್ರ ನನಗೆ ಒಬ್ಬರು 2-3 ಜನ ಕೇಳಿದ್ರು, ಈಗ ಅವ್ರ ಕಡೆ ಹೋಗೋ ಶುಕ್ರವಾರ ನಾನ್ ವೆಜ್ ತಿನ್ನೋದಿಲ್ಲ ಅಂತ ಹೇಳಿದ್ರಲ್ಲ, ಶುಕ್ರವಾರ ಏನು ಹೊರಗಡೆ ಹೋದರೆ ತಿಂತೀರಾ ಅಂತ ಕೇಳಿದರು. ನಾನು ಹೊರಗಡೆ ಕೂಡ ತಿನ್ನೋದಿಲ್ಲ, ಮನೆಯಲ್ಲಿ ಕೂಡ ಮಾಡೋದಿಲ್ಲ, ನನ್ನ ಮಕ್ಕಳಿಗೆ ಕೂಡ ನಾನು ಕೊಡೋದಿಲ್ಲ, ಹೊರಗಡೆ ಹೋದರೆ ಕೂಡ ನನ್ನ ಮಕ್ಕಳಿಗೆ ಕೊಡೋದಿಲ್ಲ. ಮತ್ತು ಯಜಮಾನರು ಏನಂತ ಹೇಳಿದ್ರು, 1-2 ಸಲ ಅವರು ಫಸ್ಟಿಗೆ ಹೇಳಿದ್ರು ನಾನು ಶುಕ್ರವಾರ ತಿನ್ನೋದಿಲ್ಲ ಅಂತ. ನಾನು ಅವರಿಗೆ ಸ್ಟ್ರಿಕ್ಟ್ ಮಾಡಿದ್ದೆ. ಸ್ಟ್ರಿಕ್ಟ್ ಅಂತ ಹಾಗೆ ಅಂತಲ್ಲ, ಬಾಕಿ ದಿವಸ ತಿಂತದಲ್ಲ, ಒಂದು ದಿವಸ ತಿನ್ನೋದಿದ್ರೆ ಏನಾಗೋದಿಲ್ಲ ಅಂತ ನಾನು ಅವ್ರ ಹತ್ರ ಹೇಳಿದೆ, ಶುಕ್ರವಾರ ತಿನ್ನಬೇಡಿ, ಒಂದು ದಿವಸ ಬಿಡಿ ಅಂತ. ಓಕೆ ಅಂತ ಅವರು ಸ್ವಲ್ಪ ದಿವಸ ಬಿಟ್ಟಿದ್ರು ಶುಕ್ರವಾರ. ಮತ್ತೇನು ಅಂತ ಹೇಳಿದ್ರು, 1-2 ಫಂಕ್ಷನಿಗೆ ಹೋಗುವಾಗ ಅವರು ಶುಕ್ರವಾರ ತಿಂದರು ಅವರು. ನಾನು ಕೂಡ ಏನು ಹೇಳಲಿಲ್ಲ, ಗಂಡಸರನ್ನು ಇಷ್ಟು ಅಂತ ಕಂಟ್ರೋಲ್ ಮಾಡೋದಲ್ಲ, ಎಲ್ಲ ಯಾವಾಗಲೂ ಗಂಡಸರನ್ನು ಅಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ತಿನ್ನುವ ವಿಷಯದಲ್ಲಿ ಅಂತ ಹೇಳಿದ್ದು ನಾನು. ಹೊರಗಡೆ ಎಲ್ಲ ಹೋಗ್ತಾರೆ, ಏನಾದರೂ ಫಂಕ್ಷನ್ ಇರ್ತದೆ, ನಾನು ಏನು ಹೇಳಲಿಲ್ಲ. ಮತ್ತು ಅವರಿಗೆ ಏನೋ ಒಂಥರ ಶುಕ್ರವಾರ ತಿನ್ನುವಾಗ ಏನೋ ಒಂಥರ ವಾಮಿಟಿಂಗ್ ಬಂದ ಥರ ಫೀಲ್ ಆಗೋದಂತೆ. ಅವರೇ ನನಗೆ ಹೇಳಿದ್ದು, ನನಗೆ ಏನೋ ಒಂಥರ ವಾಮಿಟಿಂಗ್ ಬಂದ ಥರ ಫೀಲ್ ಆಗ್ತದೆ, ನಾನು ತಿನ್ನೋದಿಲ್ಲ ಶುಕ್ರವಾರ ಅಂತ ಹೇಳಿದ್ದಾರೆ. ಹಾಗೆ ನಾನು ಇವಾಗ ಒಂದು ವರ್ಷ ಆಗ್ತಾ ಬಂತು ಕಾಣ್ತದೆ. ಶುಕ್ರವಾರ ಒಂದು ದಿವಸ ಅಲ್ಲ ವಾರದಲ್ಲಿ, ಏನಾಗ್ತದಲ್ವಾ, ನನಗೇನು ಆಸೆ ಆಗೋದಿಲ್ಲ. ಫಂಕ್ಷನ್ ಇದ್ದರೆ ಸಹ ನಾನು ಫಂಕ್ಷನಲ್ಲಿ ವೆಜ್ ಇರ್ತದಲ್ಲ, ವೆಜ್ ತಿಂತೇನೆ, ಫಂಕ್ಷನಲ್ಲಿ ತಿಂದಿಲ್ಲ. ಯಾಕೆಂದ್ರೆ 2 ಜನ ಕೇಳಿದರು ನನ್ನ ಹತ್ರ, ಹಾಗೆ ಹೇಳುವ ಅಂತಾಯಿತು ನನಗೆ. ಅದು ಕೂಡ ನನಗೆ ನನ್ನ ದೊಡ್ಡಮ್ಮ ಹೇಳಿ, ನನ್ನ ದೊಡ್ಡಮ್ಮ ಏನು ಶುಕ್ರವಾರ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. ಹಾಗೆ ಅವ್ರ ಹತ್ರ ಕೇಳಿ ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಅವರು ಹೇಳಿದ ಕಾರಣ ನಾನು ಕೂಡ ಫಸ್ಟಿಗೆ ನಾನು ಬೇಡ ಅಂತ ಇದ್ದೆ, ನನಗೆ ಅದು ಸರಿ ಹೋಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಜಾಸ್ತಿ ನಾವು ನಾನ್ ವೆಜ್ ಮಾಡ್ತೇವೆ ಅಲ್ವಾ. ಮತ್ತೆ ನನಗಾಯಿತು, ದೊಡ್ಡಮ್ಮ ಯಾವತ್ತಿದ್ರು ನಮಗೆ ಇಲ್ಲಿವರೆಗೆ ಕೂಡ ಲೈಫಲ್ಲಿ ನಮ್ಮ ಒಳ್ಳೆದನ್ನೇ ಬಯಸಿದ್ದು ನನ್ನ ದೊಡ್ಡಮ್ಮಯ್ಯರ ಅಮ್ಮನ ಅಕ್ಕ ಇದ್ದಾರಲ್ವ ಅವರು. ಹಾಗಾಗಿ ಅವರು ಹೇಳಿದ್ದು ಅಂತ ನಾನು ಅದನ್ನು ನನ್ನ ಲೈಫಲ್ಲಿ, ನಾನು ಹೇಳಿದ್ದೆಲ್ಲ ನಮ್ಮ ಒಳ್ಳೆಯದಕ್ಕೆ ಯಾರಾದರೂ ಹೇಳಿದ್ರು ಅದನ್ನು ನನ್ನ ಲೈಫಲ್ಲಿ ಫಾಲೋ ಮಾಡಿದ್ದೀನಿ, ಅದರಿಂದ ಒಳ್ಳೆಯದು ಕೂಡ ಆಗಿದೆ ನನಗೆ. ಹಾಗೆ ನಾನು ಬೇಡ ಶುಕ್ರವಾರ ಬಿಡುವ ಅಂತ ನಾನು ಬಿಡಲಿಕ್ಕೆ ಕಾರಣ ಅದು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆವಾಗ ನನಗೆ ಕೂಡ ಖುಷಿ ಆಗ್ತದೆ, ವಿಡಿಯೋ ಮಾಡಲಿಕ್ಕೆ ಮತ್ತೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.